ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಯೂಟಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಶಾಪಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಶಾಪಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಸೊ ಮನೆಗೆ ಬೇಕಾಗಿರೋ ಸಾಮಗ್ರಿಯನ್ನು ತರೋಕೆ ಅಂತ ಹೋಗಿದ್ವಿ. ಹಾಗೇ ವಿಡಿಯೋ ಕೂಡ ಶೂಟ್ ಮಾಡ್ತಾ ಇದ್ದೆ. ತುಂಬ ವೆರೈಟಿಯಾಗಿ ವೆಜಿಟೇಬಲ್ಸ್ ಇತ್ತು. ತುಂಬ ಚೆನ್ನಾಗಿತ್ತು. ವೆಜಿಟೇಬಲ್ಸ್ ಫ್ರೆಶ್ ಆಗಿತ್ತು. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ಬಿಟ್ಟು ಹಾಗೆ ಶಾಪಿಂಗ್ ಅಂತ ಬಂದ್ವಿ. ತುಂಬ ಇದು ಹಳೆ ವಿಡಿಯೋ ಅಂತಲೇ ಹೇಳ್ಬೋದು. ನನ್ನ ಮಗ ಟ್ರಿಪ್ ಹೋಗ್ತಾ ಇರೋ ಟೈಮಲ್ಲಿ ವಿಡಿಯೋಸ್ ಮಾಡಿರೋದು. ಸೊ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇರ್ತಾ ಇರಲಿಲ್ಲ. ಸೊ ಅವ್ನು ಟ್ರಿಪ್ಪಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅವನಿಗೆ ಯಾವ್ಯಾವ ಥರ ಬಟ್ಟೆ ಬೇಕು, ಹೇಗೆಲ್ಲ ಬೇಕು ಅಂತ ಫುಲ್ 1 ವೀಕ್ಗೋಸ್ಕರ ಟ್ರಿಪ್ ಹೋಗ್ತಾ ಇದ್ನು ಅವನು. ಅದಕ್ಕೋಸ್ಕರ ಅವನಿಗೋಸ್ಕರ ಶಾಪಿಂಗ್ ಮಾಡ್ತಾಯಿದ್ವಿ. ಸೊ ಎಲ್ಲ ಏನೇನು ಬೇಕು ಅಂತ ಎಲ್ಲ ಬಟ್ಟೆ, ಚಪ್ಪಲು, ಈ ಥರ ಸ್ಲಿಪ್ಪರ್ಸು, ಶೂಸು ಎಲ್ಲ ತೊಗೋಬೇಕು ಅಂತ. ಅವನು ಲಾಂಗ್ ಟ್ರಿಪ್ಪು, ಕಾಶಿ ಯಾತ್ರೆ ಅಂತ ಹೇಳ್ತಾರಲ್ವ ಆ ಥರ. ಬಟ್ ವಯಸ್ಸಾದ್ಮೇಲೆ ಎಲ್ಲರೂ ಕಾಶಿ ಯಾತ್ರೆ ಮಾಡಿದ್ರೆ ನನ್ನ ಮಗ ಚಿಕ್ಕ ವಯಸ್ಸಲ್ಲೇ ಕಾಶಿ ಯಾತ್ರೆನ ಮಾಡಿಬಿಟ್ಟು ಬಂದಿದ್ದಾನೆ. ಸ್ಕೂಲ್ ಕಡೆಯಿಂದ ಕರ್ಕೊಂಡು ಹೋಗ್ತಾಯಿದ್ರು. ಅದಕ್ಕೋಸ್ಕರ ಅಂತ ಅವನಿಗೆ ಎಲ್ಲ ಶಾಪ್ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಶಾಪಿಂಗ್ ಎಲ್ಲ ಮಾಡಿ ಅವನಿಗೆ ಏನೇನು ಬೇಕು, ಏನೇನು ಬೇಡ ಅದನ್ನೆಲ್ಲ ಈಸ್ಕೊಂಡ್ಬಿಟ್ಟು ಹಾಗೆ ಫರ್ನಿಚರ್ಸು ನೋಡ್ತಾ ಇದ್ವಿ. ಸೊ ಮ್ಯಾಟ್ ನೋಡ್ತಾ ಇದ್ದೆ. ಮ್ಯಾಟ್ ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿತ್ತು ಮ್ಯಾಟು. ಒಂದು ಮ್ಯಾಟ್ ತೊಗೊಂಡ್ರೆ 1 ವರ್ಷ, 1.5 ವರ್ಷ ಗಂಟ ನಾವು ಯೂಸ್ ಮಾಡ್ಬೋದು. ಅಷ್ಟೊಂದು ಕ್ವಾಲಿಟಿಯಾಗಿತ್ತು. ತುಂಬ ಲೈಕ್ ಕೂಡ ಆಯಿತು ನನಗೆ. ಸೊ ಬಟ್ ಮನೇಲಿ ಇತ್ತಲ್ವ, ಮತ್ತು ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಬಿಡು, ಬಂದಾಗ ತೊಗೊಳ್ಳೋಣ, ಏನು ಹತ್ತಿರ ಇದೆ, ಎನಿ ಟೈಮ್ ಇಲ್ಲೇ ಶಾಪ್ ಮಾಡ್ಕೊಳ್ಳೋಕೆ ಬರ್ತೀವಲ್ವ ಅಂತ ಅಂದ್ಕೊಂಡು ಅವನಿಗೆ ಮಾತ್ರ ಏನು ಬೇಕೋ ಅದನ್ನು ಶಾಪ್ ಮಾಡೋಕ್ಕೋಸ್ಕರ ಅಂತ ಮಾಡ್ತಾಯಿದ್ವಿ. ಒಂದ್ರಿಗಿಂತ ಒಂದು ನಮ್ಮ ಹೆಣ್ಮಕ್ಳಿಗೆ ಹೇಗಿರುತ್ತಲ್ವ, ಏನಾದರೂ ಒಂದು ತೊಗೊಳಕ್ಕೆ ಹೋಗ್ತೀವಿ, ಅಲ್ಲಿ 2 ಐಟಮ್ಸ್ ಕಣ್ಣಿಗೆ ಕಾಣಿಸುತ್ತೆ. ಸೊ ಅದರಲ್ಲಿ ನಾವು ಯಾವ್ದು ತೊಗೋಬೇಕು ಅಂತ ವೇಸ್ಟ್ ಖರ್ಚೆ ಜಾಸ್ತಿ ಮಾಡ್ಕೊಂಡು ಬರೋದು, ಆ ಥರನೂ ಆಗುತ್ತೆ. ನನಗೊಂದೊಂದು ಸರಿ ಆ ಥರ ಆಗುತ್ತೆ. ಬಟ್ ಅದು ತಂದ ಮೇಲೆ ಗೊತ್ತಾಗುತ್ತೆ, ಓ ಯೂಸ್ ತಾನೇ ಆಯಿತು, ಯಾವುದು ವೇಸ್ಟ್ ತಾನೇ ಆಗಿಲ್ವಲ್ಲ, ಯೂಸೇ ಆಯ್ತಲ್ವ ಅನ್ನೋ ಥರ ಕಾಣಿಸುತ್ತೆ. ಬಟ್ ನಾನು ಅನ್ವಾಂಟೆಡಾಗಿ ಖರ್ಚು ಮಾಡಲ್ಲ. ಅಲ್ಲಿಂದ ಶಾಪ್ ಮುಗಿಸ್ಕೊಂಡ್ಬಿಟ್ಟು ಡಿಮಾರ್ಟ್ಗೆ ಕೂಡ ಬಂದಿದ್ವಿ. ಸೊ ಡಿಮಾರ್ಟಲ್ಲಿ ಏನೆಲ್ಲ ಬೇಕು ಅವನಿಗೆ, ಸ್ನ್ಯಾಕ್ಸ್ ಐಟಮ್ಸ್ ಆಗಿರ್ಬೋದು, 1 ವಾರಗೋಸ್ಕರ ಎತ್ಕೊಂಡು ಹೋಗೋಕ್ಕೆ ಅದನ್ನೆಲ್ಲ ಏನೇನು ಬೇಕು ಅದನ್ನೆಲ್ಲ ತೊಗೊಳ್ಳೋಣ ಅಂತ ಬಂದಿದ್ವಿ. ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ. ಒಳಗಡೆ ಹೋಗ್ತಾ ಇದ್ವಿ. ರಶ್ಶು ತುಂಬಾ ಇತ್ತು. ಆದರೂ ನಾನು ಅಕ್ಕ ಮಾತ್ರ ಇದ್ವಿ. ಸೊ ಇಬ್ಬರೇ ಮಾತ್ರ ಹೋಗಿಬಿಟ್ಟು ಫ್ರೀಯಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಮಕ್ಕಳಿಗೆಲ್ಲ ಕರ್ಕೊಂಡು ಹೋದರೆ ಅಂತೂ ಯಾವುದೇ ಕಾರಣಕ್ಕೂ ನಾವು ಶಾಪಿಂಗ್ ಮಾಡೋಕ್ಕಾಗಲ್ಲ. ನಮಗಷ್ಟು ಪ್ರಾಬ್ಲಮ್ ಆಗುತ್ತೆ. ನಾವು ಒಂದೊಂದು ಹಿಡಿಯೋಷ್ಟರಲ್ಲಿ ಅವರು ಒಂದೊಂದು ಎಕ್ಸ್ಟ್ರಾ ಕೈಯಲ್ಲಿ ಹಿಡ್ಕೊಂಡು ತರ್ತಾರೆ. ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂತ ಹೇಳಿ ಅವ್ರಿಗೆ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ನಾವಿಬ್ಬರು ಮಾತ್ರ ಜಾಲಿಯಾಗಿ ಏನು ಬೇಕು, ಏನು ಬೇಡ, ಅವನಿಗೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲನೇ ಶಾಪ್ ಮಾಡ್ಕೊಂಡು ತೊಗೊಂಡ್ಬಿಟ್ಟು ಬಂದ್ವಿ. ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಲಾಂಗ್ ಹೋಗ್ತಾಯಿದ್ರೆ ಎಲ್ಲ ತಾಯಂದ್ರಿಗೆ ಅನಿಸುತ್ತಲ್ವ, ನಾನು ಅದು ಕೊಡಬೇಕು, ಇದು ಕೊಡಬೇಕು, ಅವನಿಗೆ ಕಷ್ಟ ಆಗಬಾರ್ದು ಮುಂದೆ. ಅಯ್ಯೋ ನಾನು ಇದು ತಂದಿಲ್ಲ, ಅದು ತಂದಿಲ್ಲ ಅಂತ ಅನ್ನಬಾರ್ದಲ್ವ. ಅದಕ್ಕೋಸ್ಕರ ಅಂತ ನೀಟಾಗಿ ನಾನು ಅವ್ನು ಹೋಗೋದು 2 ದಿವಸ ಇದೆ ಅಂದರೆ 2-3 ದಿವಸದ ಮುಂಚೆಯಿಂದನೇ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಸೊ ಮನೆಯಿಂದ ಏನಾದರೂ ಸ್ನ್ಯಾಕ್ಸ್ ಮಾಡಿಸೋಣ ಅಂತಂದರೆ ಅವರು ಸ್ಕೂಲಲ್ಲಿ ಆಲ್ರೆಡಿ ಹೇಳಿದರು, ಊಟ ಎಲ್ಲ ನಾವೇ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಬೇಡ ಏನು ಸ್ನ್ಯಾಕ್ಸ್ ಎಲ್ಲ, ನಿಮ್ಗೆ ಇಷ್ಟ ಇದ್ದರೆ ಏನೋ ಫ್ರೂಟ್ಸು ಅದು ಇದು ಕೊಡಿ, ಬಟ್ ಆಯಿಲ್ ಐಟಮ್ಸು, ಸ್ನ್ಯಾಕ್ಸ್ ಈ ಥರ ಎಲ್ಲ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳಿದರು. ಆ ರೀಸನ್ಗೋಸ್ಕರ ನಾವು ಏನೇನು ಇಂಪಾರ್ಟೆಂಟ್ ಇದೆ ಅವನಿಗೆ ಸ್ನ್ಯಾಕ್ಸು, ಅವನು ಏನು ತಿಂತಾನೆ, ಯಾವ್ದು ಹೆಲ್ದಿಯಾಗಿದೆ ಅದನ್ನು ಮಾತ್ರ ನೋಡ್ಕೊಂಡ್ಬಿಟ್ಟು ನಾವು ಸ್ನ್ಯಾಕ್ಸನ್ನು ತೊಗೊಂಡ್ಬಿಟ್ಟು ಬಂದಿರೋದು. ಸೊ ಬಿಸ್ಕೆಟ್ ಅಂತ ನೋಡಿ, ಇದು ನನ್ನ ಮಗನ ಫೇವ್ರೆಟ್ ಬಿಸ್ಕೆಟ್ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಮತ್ತು ನನ್ನ ಅಕ್ಕನ ಮಗನಿಗೆ ತುಂಬ ಫೇವ್ರೆಟ್ ಡಾರ್ಕ್ ಫೆನೆಸ್ಟಿ ಬಿಸ್ಕೆಟು ತುಂಬ ಲೈಕ್ ಆಗುತ್ತೆ. ಸೊ ಮಾರ್ನಿಂಗಿಂದ ಕೊಡ್ತಾ ಇದ್ದರೆ ಕೂಡ ಒಂದೊಂದಾಗಿ ತಿಂತಾರೆ. ಅದು ಹೇಗೆ ಮಾಡ್ತಾರೆ ಅಂದರೆ, ಇವತ್ತು 1 ದಿವಸ ತಿಂದು ಖಾಲಿ ಮಾಡಿದರೆ ನಾಳೆ ಇರಲ್ವಲ್ಲ ಅಂತ ಏನು ಮಾಡ್ತಾರೆ, ಇವತ್ತೊಂದು ನಾಳೆ ಒಂದು ಈ ಥರ ತಿಂದ್ಕೊಂಡು ಹೋಗ್ತಾ ಇರ್ತಾರೆ. ಸೊ ತುಂಬ ಲೈಕ್ ಆಗುತ್ತೆ ಅಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಬಿಸ್ಕೆಟ್ಸು, ಸ್ನ್ಯಾಕ್ಸು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ ನಾವು. ಎಲ್ಲ ಏನೇನು ಬೇಕು, ಏನೇನು ಬೇಡ ಎಲ್ಲ ಬಟ್ಟೆ ಶಾಪಿಂಗು ಪ್ರತಿಯೊಂದನ್ನು ಮಾಡಿದ್ದಾಯಿತು. ಅವನಿಗೆ ಏನೆಲ್ಲ ಬೇಕು ಅಂತ ತುಂಬಾ ಟೈಮ್ ತೊಗೊಂಡ್ಬಿಟ್ಟು ತುಂಬ ಚಾಯ್ಸ್ ಮಾಡ್ಕೊಂಡು ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಇಷ್ಟು ಮನೆಗೆ ಬಂದು ಎಲ್ಲ ಬಟ್ಟೆ ಎಲ್ಲ ಇಷ್ಟು ತೊಗೊಂಡು ಬಂದ್ರೂ ನನ್ನ ಮಗನಿಗೆ ಇನ್ನೂ ಅದು ಬೇಕಾಗಿತ್ತು ಮಮ್ಮಿ, ಇದು ಬೇಕಾಗಿತ್ತು ಮಮ್ಮಿ, ಅಷ್ಟು ಬೇಕು ಇಷ್ಟು ಬೇಕು ಅಂತಾನೇ ಇದ್ನು. ಸೊ ಅದಕ್ಕೆ ಏನು ಬೇಡಮ್ಮ, ಎತ್ಕೊಂಡು ಹೋಗೋಕ್ಕೂ ರಿಸ್ಕ್ ಆಗುತ್ತೆ, ಮತ್ತೆ ಬರೋ ಟೈಮಲ್ಲಿ
ಫ್ಲೈಟಿಗೆ ಬರೋದಿರುತ್ತೆ, ವೆಯ್ಟ್ ಎಲ್ಲ ಚೆಕ್ ಮಾಡಿಸ್ತಾರೆ. ಸುಮ್ಮನೆ ಲಗೇಜೇ ಬೇಡ ನಿನಗೆ, ಮತ್ತು ನೀನೇನಾದರೂ ಎಕ್ಸ್ಟ್ರಾ ಅಲ್ಲೇನಾದರೂ ಶಾಪಿಂಗ್ ಮಾಡ್ತೀಯಾ ಅದು ಇದು ಅಂತ ಹೇಳಿಬಿಟ್ಟು ಸುಮ್ಮನೆ ಒಂದು 6 ಜೊತೆ ಬಟ್ಟೆ ಮಾತ್ರ ಕೊಟ್ಟು, ಮತ್ತು ಶಾಲು, ಸ್ವೆಟರು, ಸ್ನ್ಯಾಕ್ಸು, ಫ್ರೂಟ್ಸು ಈ ಥರನೆಲ್ಲ ಕೊಟ್ಬಿಟ್ಟು ನಾನು ಕಳಿಸ್ಬೇಕು ಅನ್ನೋ ರೀಸನ್ಗೆ ಮೇಯ್ನಾಗಿ ಇಂಪಾರ್ಟೆಂಟ್ಸ್ ಅಲ್ಲಿ ಡೆಲ್ಲಿ ಸೈಡೆಲ್ಲ ಕ್ಲೈಮೇಟ್ ಹೇಗಿದೆ ಅದ್ರ ತಕ್ಕಂಗೆ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೊಟ್ಟೆ. ಅದನ್ನೆಲ್ಲ ಶಾಪಿಂಗ್ ಮಾಡಿಬಿಟ್ಟು ಮನೆಗೆ ಬಂದಮೇಲೆ ಸೀರೆ ಕಟ್ಟಿರೋದಿತ್ತು, ಸ್ಯಾರಿ ಕುಚ್ಚು ಕಟ್ಟಿದ್ದೆ. ಅವ್ರು ಸಾಯಂಕಾಲ ಬಂದು ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಅಂತ ನನಗೆ ಎಲ್ಲ ಸ್ಯಾರಿ ಬೇಬಿ ಕುಚ್ಚು ಮಾಡಿಕೊಡಿ ಅಂತ ಕೇಳಿದರು. ಇದು 250 ರೇಂಜಲ್ಲಿ ನಾನು ಕಟ್ಟಿರೋ ಸ್ಯಾರಿ ಕುಚ್ಚು. ಸೊ ಪ್ರತಿಯೊಂದು ತುಂಬ ಸಿಂಪಲ್ ಸ್ಯಾರಿ ಇತ್ತು, ಬಟ್ ಏನೋ ಗೊತ್ತಿಲ್ಲ ಇದಕ್ಕೆ ಅವ್ರು ಏನು ಕುಚ್ಚು ಕಟ್ಟಿಸ್ಕೋಬೇಕು ಅಂತ ಇದ್ರು ಗೊತ್ತಿಲ್ಲ. ಸೊ ಸೀರೆ ತುಂಬ ನಾರ್ಮಲ್ ಅಂದರೆ ನಾರ್ಮಲ್ ಇತ್ತು, ಬಟ್ ಕುಚ್ಚು ಕಟ್ಟಿದ ಮೇಲೆ ಒಂಥರ ಅದಕ್ಕೆ ಲುಕ್ಕೇ ಚೇಂಜ್ ಆಯಿತು. ಯಾವುದೇ ಥರ ಅಲ್ವಾ, ನಾವು ಎಂಥ ಸಿಂಪಲ್ ಸ್ಯಾರಿ ಇದೆ ಅಂದ್ರೂ ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ, ಇವಾಗ ಸಿಂಪಲ್ ಮುಖ ಇದೆ ಅಂದರೆ ಮುಖಕ್ಕೆ ಸ್ವಲ್ಪ ಮೇಕಪ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಆ ಥರ ಸೀರೆಗೆ ಕೂಡ ಸಿಂಪಲ್ ಸೀರೆ ಇದೆ ಅಂತಲೂ ಸೈಲೆಂಟಾಗಿರಬಾರ್ದು. ಅದಕ್ಕೆ ಏನಾದರೂ ಒಂದು ಮಾಡಿದರೆ ಅದು ಇನ್ನೂ ಒಂದು ಡಿಫ್ರೆಂಟಾಗಿ ಲುಕ್ಕು ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಎಲ್ಲ ಸ್ಯಾರಿ ಕುಚ್ಚೆಲ್ಲನೂ, ತುಂಬ ಲೈಕ್ ಆಯಿತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.